ನಮಸ್ಕಾರ ಎಲ್ರಿಗೂ. ನಾನು ಹಂಸ. ಇವತ್ತು ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ ಪಲ್ಯ ಹಾಗೂ ಚಟ್ನಿ ಮಾಡೋಣ, ಬನ್ನಿ ನೋಡೋಣ. 4 ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಕ್ಲೀನಾಗಿ ಚೆನ್ನಾಗಿದೆ, ಅದರಲ್ಲಿ ಉಳ್ಕ ಆ ಥರ ಏನೂ ಇಲ್ಲ. ನಾನೇನು ಕಟ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಫ್ರೆಶ್ ಆಲೂಗೆಡ್ಡೆ ನನಗೆ ಗೊತ್ತಿರೋರ ಹತ್ರ ಚೆನ್ನಾಗಿರೋದು ತೊಗೊಂಡು ಬಂದಿದ್ದೀನಿ. ಕುಕ್ಕರು ಆಲೂಗೆಡ್ಡೆ ಬೇಯಿಸಿದರೆ ಕಲರ್ ಕೆಡುತ್ತೆ, ಹಾಗಾಗಿ ಅದಕ್ಕೆ ಒಂಚೂರು ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಹಿಂಡಿದ ಸಿಪ್ಪೆ ಇರುತ್ತೆ ನೋಡಿ, ಆ ಸಿಪ್ಪೆ ಹಾಕಿದ್ರೆ ಕುಕ್ಕರ್ ಕಲರ್ ಕೆಡೋದಿಲ್ಲ. ಕಲರ್ ಅದು ನೋಡಿದ್ರೇ ಆಮೇಲೆ ಒಂಥರ ಆಗುತ್ತೆ, ರೈಸ್ ಎಲ್ಲ ಮಾಡೋಕ್ಕೆ ಸರಿ ಹೋಗಲ್ಲ. ಈ ಥರ ಮಾಡಿ ಕಲರ್ ಹಾಳಾಗೋದಿಲ್ಲ ಕುಕ್ಕರ್ ಒಳಗೆ. ಕುಕ್ಕರ್ ಒಂದು 3 ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಕೂಗ್ತಾ ಇದೆ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ 2 ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದಾದರೂ ಹಾಕೋಬೋದು, ನಮ್ಮ ಮನೇಲಿ ಇಷ್ಟ ಅದಕ್ಕೆ 2 ತೊಗೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರಲ್ಲಿ ಬೇಯಿಸ್ಕೋಬೇಕು ಅದನ್ನು. ಬೇಯ್ತಾ ಇದೆ ಈರುಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ ಈರುಳ್ಳಿ ಬೆಂದಿದೆ. ಇದಕ್ಕೆ ಆಲೂಗೆಡ್ಡೆ ಹಾಕೊಳ್ಳೋಣ. ಇದಕ್ಕೆ ಆಲೂಗೆಡ್ಡೆ ಹಾಕ್ಕೊಂಡು ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈರುಳ್ಳಿ ಆಲೂಗೆಡ್ಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದೆಲ್ಲ ಚೆನ್ನಾಗಿ ಹಿಚ್ಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವರು ಆಲೂಗೆಡ್ಡೆ ಈರುಳ್ಳಿ ಬೇಯಿಸ್ಬಿಟ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ. ಪಲ್ಯ ಭಾಳ ಬೇಗ ಹಾಳಾಗುತ್ತೆ, ಹಾಗೆ ಮಾಡಬಾರ್ದು. ಒಲೆ ಮೇಲಿಟ್ಟು ಫ್ರೈ ಮಾಡಬೇಕು. ತಳ ಬಿಡ್ತಾ ಬರುತ್ತೆ ಅದು ಒಲೆ ಮೇಲಿಟ್ಟು ಫ್ರೈ ಮಾಡ್ತಾಯಿದ್ರೆ. ಹಾಗೆ ಮಾಡಿ 2-3 ದಿನ ಇಟ್ಟರು ಕೆಡಲ್ಲ ಪಲ್ಯ. ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಇದು ದಾವಣಗೆರೆಗೆ ತುಂಬ ಸ್ಪೆಷಲ್ ಬ್ರೇಕ್ಫಾಸ್ಟ್ ಇದು. ಮಾಡಿ ನೋಡಿ. ರೆಡಿ ಆಯಿತು. ಒಂದು ಪ್ಲೇಟ್ ಮುಚ್ಚೋಣ. ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ ತೊಗೊಂಡು ಜಾರ್ಗೆ ಹಸಿ ತೆಂಗಿನಕಾಯಿ, ಅದು ತುರಿಬಾರ್ದು ಫ್ರೆಂಡ್ಸ್, ಚಿಪ್ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ತುಂಡುಗಳನ್ನಾಗಿ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು. ಕೊಬ್ಬರಿ ತುಂಡುಗಳು, ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ರುಚಿಗೆ ಉಪ್ಪು, 1 ಏಲಕ್ಕಿ, 1 ಲವಂಗ, 1 ಲವಂಗದ ಗಾತ್ರದ ಚಕ್ಕೆ, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರೋಣ. 1 ರೌಂಡ್ ನೀರು ಹಾಕದೆ ರುಬ್ಕೊಂಬಂದು ಆಮೇಲೆ ನೀರು ಹಾಕಿ ರುಬ್ಕೋಬೇಕು. ಒಂದು ರೌಂಡ್ ಹಾಗೆ ರುಬ್ಕೊಂಬಂದು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬೇಕು. ಇವಾಗ ತುಂಬ ನಯವಾಗಿ ರುಬ್ಬಬಾರ್ದು, ಸ್ವಲ್ಪ ತರಿತರಿಯಾಗೇ ಇರಬೇಕು, ನೈಸ್ ಆಗಬಾರ್ದು ಚಟ್ನಿ. ಅದನ್ನು ಗಮನದಲ್ಲಿಟ್ಕೋಬೇಕು, ನೈಸಾಗಿ ರುಬ್ಬಬಾರ್ದು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಾನು. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದೋಸೆ ಬ್ಯಾಟರ್ ಮಾಡೋದು ತೋರಿಸಿ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ದೋಸೆ ಇಟ್ಟು ದೊಡ್ಡ ಪಾತ್ರೆಯಲ್ಲಿತ್ತು, ತುಂಬ ಎಲ್ಲ ಮೇಲೆ ಬಂದು ಕೆಳಗೆ ಚೆಲ್ಲೋ ಥರ ಆಗಿತ್ತು. ನಾನು ಸಪ್ರೇಟ್ ಒಂದು ಪಾತ್ರೆಗೆ ತಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ದೋಸೆ ಮಾಡೋಣ. ದೋಸೆ ಬ್ಯಾಟರ್ಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಸೇರಿಸೋದಿದೆ, ಅದನ್ನು ಹೇಳ್ತೀನಿ.
ಅದನ್ನು ಏನೇನು ಹಾಕಿ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಬೇಕಿದ್ದರೆ ಯಾರಾದರೂ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ತಿಳಿಸ್ಕೊಡ್ತೀನಿ. ಬಟರು ಮನೇಲಿ ನಾನೇ ಪಾಕೆಟ್ ಹಾಲಲ್ಲಿ ಮಾಡ್ಕೊಂಡಿದ್ದೆ, ಅದು ಮನೇಲೇ ಮಾಡ್ಕೊಂಡಿದ್ದು. ಯಾರಾದರೂ ಡಯಟ್ ಮಾಡೋರಿದ್ದರೆ ಕಡಿಮೆ ಹಾಕ್ಕೊಳ್ಳಿ. ಬೆಣ್ಣೆ ದೋಸೆ ಅಂದರೆ ಬೆಣ್ಣೆ ಯಥೇಚ್ಛವಾಗಿ ಹಾಕ್ಕೊಂಡ್ರೇ ರುಚಿ ಜಾಸ್ತಿ. ನಾವು ಎಷ್ಟು ಜಾಸ್ತಿ ಹಾಕ್ಕೊಂಡ್ರೂ ಅದು ಅಷ್ಟೇ ರುಚಿ ಕೊಡುತ್ತೆ. ಬೆಣ್ಣೆದೇ ಫ್ಲೇವರ್ ಇರಬೇಕದು. ಬೆಣ್ಣೆ ದೋಸೆ ಅಂದರೆ ಹಾಗೇ ಅದು. ನಿಮ್ಮ ಟೇಸ್ಟಿಗೆ ತಕ್ಕಂತೆ ಬೆಣ್ಣೆ ಆ್ಯಡ್ ಮಾಡ್ಕೋಬೋದು. ದೋಸೆ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಇಟ್ಟು, ಬೆಣ್ಣೆ ದೋಸೆ ಸ್ಪೆಷಲ್, ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು.